ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಈ 28 ಜಿಲ್ಲೆಗಳಿಗೆ ಜಮೆ ಆಗಲಿದೆ. ಹೌದು ಸ್ನೇಹಿತರೆ, ಇವತ್ತು ಈ 28 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 17, 18 ಹಾಗೂ ಯಾರಿಗೆ 16ನೇ ಕಂತಿನ ಹಣ ಬಂದಿಲ್ಲ ಅಂತಹ ಒಂದು ಮಹಿಳೆಯರಿಗೆ ಈ 3 ಕಂತುಗಳ ಹಣ ಒಂದೇ ಬಾರಿಗೆ ಜಮೆ ಆಗಲಿದೆ. ಇವತ್ತು ಮಧ್ಯಾಹ್ನ 12ರ ಮೇಲ್ಪಟ್ಟು ನಿಮ್ಮೆಲ್ಲರ ಖಾತೆಗಳಿಗೂ ಕೂಡ ಜಮೆ ಆಗಲಿದೆ. ಹೌದು, ಇವತ್ತು ಬೆಳಗ್ಗೆಯಿಂದನೇ ಇದು ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆದರೆ ಮಧ್ಯಾಹ್ನನೂ ಕೂಡ ಇದು ಅಫಿಷಿಯಲ್ ಆಗಿ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಜಿಲ್ಲೆಯಲ್ಲಿ ಇರುವಂತಹ ಮಹಿಳೆಯರಿಗೆ ಇಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮೆ ಆಗಲಿದೆ. ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಬರಲಿದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಹೌದು, ಕೊನೆಯವರೆಗೂ ಕೂಡ ನೀವು ಈ ಒಂದು ವಿಡಿಯೋನ ನೋಡಿ. ನಾನು ನಿಮಗೆ ಜಿಲ್ಲೆಗಳ ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಯಾವ ಒಂದು ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗಲಿದೆ ಅಂತ. ಹೌದು, ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮೆ ಆಗಲಿದೆ. ಯಾವ ಒಂದು ಜಿಲ್ಲೆಗಳಿಗೆ ಬರಲಿದೆ ಅಂತ ತಿಳಿಸಿಕೊಡೋಕ್ಕಿಂತ ಮೊದಲು ನೋಡಿ, ಈ ಒಂದು ಚಾನಲ್ನಲ್ಲಿ ಗೃಹಲಕ್ಷ್ಮಿ ಯೋಜನೆಗಳ ವಿಡಿಯೋಸ್ಗಳನ್ನು ಮಾತ್ರ ಅಪ್ಲೋಡ್ ಮಾಡ್ತವೆ. ಗೃಹಲಕ್ಷ್ಮಿ ಯೋಜನೆಗೆ ಅಂತಲೇ ಮಾಡಿರುವಂತಹ ಒಂದು ಹೊಸ ಚಾನಲ್ ಇದಾಗಿದೆ. ನೀವು ಯಾರಿನ್ನೂ ಸಬ್ಸ್ಕ್ರೈಬ್ ಆಗದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ನಾವು ನಿಮಗೆ ಗೃಹಲಕ್ಷ್ಮಿ ಯೋಜನೆಗಳ ಮಾಹಿತಿಗಳನ್ನು ಮಾತ್ರ ನೀಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೀವು ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಇನ್ಫಾರ್ಮೇಷನ್ಗಳನ್ನು ಈ ಒಂದು ಚಾನಲ್ನಲ್ಲಿನೇ ನೀವು A to Z ಆಗಿ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗ್ತಾ ಇರ್ತೀರಾ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಜಿಲ್ಲೆಗಳ ಲಿಸ್ಟನ್ನು ಇವಾಗ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಯಾವ ಒಂದು ಜಿಲ್ಲೆಗಳಿಗೆ ಇದು ಮೊದಲನೇ ಹಂತದಲ್ಲಿ ಬರ್ತಾ ಇದೆ ಹಾಗೂ ಯಾವ ಒಂದು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಬರ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಇದು ಕೇವಲ 2 ಹಂತಗಳಲ್ಲಿ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿದೆ. ನೋಡಿ, ಮೊದಲನೆಯದಾಗಿ ಸ್ನೇಹಿತರೆ, ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೆ ಇಂದು ಜಮೆ ಆಗಲಿದೆ. ಬನ್ನಿ ಜಿಲ್ಲೆಗಳ ಲಿಸ್ಟನ್ನು ಹೇಳ್ತಾನೆ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕನ್ನು ಮಾಡಿ. ನೋಡಿ, ಮೊದಲನೆಯದಾಗಿ ಬೆಳಗಾವಿ ಜಿಲ್ಲೆಗೆ ಬರ್ತಾ ಇರುವಂಥದ್ದು ಸ್ನೇಹಿತರೆ, ಹಾಗೂ ಎರಡನೆಯ ಒಂದು ಜಿಲ್ಲೆ ಬಾಗಲಕೋಟೆ ಜಿಲ್ಲೆಗೆ ಬರ್ತಾ ಇದೆ. ಮೂರನೆಯ ಒಂದು ಜಿಲ್ಲೆ ಇಲ್ಲಿ ವಿಜಯಪುರ ಜಿಲ್ಲೆಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮೆ ಆಗಲಿದೆ. ಹಾಗೂ 4ನೆಯ ಒಂದು ಜಿಲ್ಲೆ ಧಾರವಾಡ ಜಿಲ್ಲೆ. ಸ್ನೇಹಿತರೆ, ಈ ಧಾರವಾಡ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ನೋಡಿ, ಇದು ಮಧ್ಯಾಹ್ನದಿಂದಲೇ ಅಂತಂದರೆ 11 ಗಂಟೆ ಮ್ಯಾಕ್ಸಿಮಮ್ 10:30 ಅಥವಾ 12 ಗಂಟೆ ಒಳಗಾಗಿ ಅದರ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಹಣವನ್ನು ಜಮೆ ಆಗಲಿಕ್ಕೆ ಮುಂದೆ ಮಾಡ್ತಾರೆ. ಮತ್ತು ಇಲ್ಲಿ ಗದಗ ಜಿಲ್ಲೆಗೆ ಬರ್ತಾ ಇರುವಂಥದ್ದು ಹಾಗೂ ಹಾವೇರಿ ಜಿಲ್ಲೆಗೂ ಕೂಡ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ. ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಹಣ. ಸೊ ಇವಾಗ ನಾನು ಹೇಳಿದೆ ಅಲ್ಲ, ಇವಿಷ್ಟು ಜಿಲ್ಲೆಗಳ ಒಂದು ಮಾಹಿತಿ ನಿಮಗೆ ಮುಂದುವರಿಸ್ತೇನೆ. ಸೊ ಅದಕ್ಕಿಂತ ಮೊದಲು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಕೂಡ ಬಂದಿದೆ. ಏನಪ್ಪ ಅಂತಂದರೆ, ಇವಾಗ ಹಣಕಾಸು ಇಲಾಖೆ ಒಂದು ಹಣವನ್ನು ಬಿಡುಗಡೆ ಮಾಡಿಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆ. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರತಿಯೊಂದು ಜಿಲ್ಲೆಯಲ್ಲಿರುವಂತಹ ತಾಲೂಕುಗಳಿಗೆ ಹಣವನ್ನು ವರ್ಗಾವಣೆ ಮಾಡಿಬಿಟ್ಟು ನಿಮ್ಮ ತಾಲೂಕು ಪಂಚಾಯಿತಿ ಅಥವಾ ತಾಲೂಕು ಆಫೀಸ್ನಿಂದ ನಿಮ್ಮ ಖಾತೆಗಳಿಗೆ ನೇರವಾಗಿ ಈ ಒಂದು ಹಣ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗುತ್ತಿದೆ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕನ್ನು ಮಾಡಿ. ಸ್ನೇಹಿತರೆ, ನೋಡಿ, ಇವಾಗ ನಾನು ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ. ನೋಡಿ, ಮೊದಲನೆಯದಾಗಿ ಬೆಳಗಾವಿ, 2 ಬೆಂಗಳೂರು, 3 ವಿಜಯಪುರ, 4 ಧಾರವಾಡ, 5 ಗದಗ್ ಹಾಗೂ 6 ಹಾವೇರಿ ಮತ್ತು 7ನೇದಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಬರ್ತಾ ಇರುವಂಥದ್ದು ಹಾಗೂ 8 ಬೆಂಗಳೂರು ನಗರ ಜಿಲ್ಲೆಗೆ ಬರ್ತಾ ಇರುವಂಥದ್ದು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು. 9 ರಾಮನಗರ ಜಿಲ್ಲೆಗೆ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಬರ್ತಾ ಇದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ. ಹಾಗೂ ಚಿತ್ರದುರ್ಗ ಜಿಲ್ಲೆಗೂ ಕೂಡ ಇದು ಇವತ್ತೇ ಜಮೆ ಆಗಲಿದೆ. ಹಾಗೂ ರಾಮನಗರ 9, ಚಿಕ್ಕಬಳ್ಳಾಪುರ 10, ಚಿತ್ರದುರ್ಗ 11 ಹಾಗೂ ದಾವಣಗೆರೆ ಇದು 12ನೆಯ ಜಿಲ್ಲೆ. ಸೊ ಈ ಜಿಲ್ಲೆಗೆ ಬರ್ತಾ ಇದೆ. ಮತ್ತು 13ನೆಯ ಜಿಲ್ಲೆಯಾಗಿರುವಂತಹ ಕೋಲಾರ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು. ಮತ್ತು 14ನೇದಾಗಿ ಶಿವಮೊಗ್ಗ ಜಿಲ್ಲೆಗೂ ಕೂಡ ಬರ್ತಾ ಇದೆ. ಮತ್ತು 15ನೇದಾಗಿ ತುಮಕೂರು ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಮತ್ತು ಇಲ್ಲಿ 14ನೇದಾಗಿ ಬಳ್ಳಾರಿ ಜಿಲ್ಲೆಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿದೆ. ಬೀದರ್ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ ಸ್ನೇಹಿತರೆ. ಮತ್ತು ಕಲಬುರಗಿ ಜಿಲ್ಲೆಗೂ ಕೂಡ ಜಮೆ ಆಗಲಿದೆ. ಮತ್ತು ಕೊಪ್ಪಳ ಜಿಲ್ಲೆಗೂ ಕೂಡ ಜಮೆ ಆಗಲಿದೆ. ರಾಯಚೂರು ಜಿಲ್ಲೆಗೂ ಕೂಡ ಜಮೆ ಆಗಲಿದೆ. ಯಾದಗಿರಿ ಜಿಲ್ಲೆಗೂ ಕೂಡ ಜಮೆ ಆಗಲಿದೆ. ಹಾಗೂ ವಿಜಯಪುರ ಜಿಲ್ಲೆಗೂ ಕೂಡ ಜಮೆ ಆಗಲಿದೆ. ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 16, 17, 18ನೇ ಕಂತಿನ ಹಣಗಳು ನಿಮಗೆ ಆಲ್ಮೋಸ್ಟ್ ತುಂಬ ಜನರಿಗೆ 16ನೇ ಕಂತಿನ ಹಣ ಬಂದಿದೆ. ಯಾರಿಗೆ 16ನೇ ಕಂತಿನ ಹಣ ಬಂದಿದೆ ಅಂಥವರಿಗೆ ಬೇಗನೆ ಈ ಒಂದು 17 ಮತ್ತು 18ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಮತ್ತು ಮೈಸೂರು ವಿಭಾಗದಲ್ಲಿರುವಂತಹ ಜಿಲ್ಲೆಗಳಿಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು. ಚಾಮರಾಜನಗರ ಜಿಲ್ಲೆಗೆ ಜಮೆ ಆಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ. ಸೊ ದಯವಿಟ್ಟು ಲೈಕ್ ಮಾಡಿ. ಮತ್ತು ಹಾಸನ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ ಸ್ನೇಹಿತರೆ. ಕೊಡಗು ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಗೂ ಕೂಡ ಜಮೆ ಆಗ್ತಾ ಇರುವಂಥದ್ದು. ಸೊ ಇದು ಇವತ್ತೇ ಜಮೆ ಆಗುತ್ತೆ. ಮತ್ತು ಮೈಸೂರು ಜಿಲ್ಲೆಗೂ ಕೂಡ ಜಮೆ ಆಗುತ್ತೆ. ಹಾಗೂ ಉಡುಪಿ ಜಿಲ್ಲೆಗೂ ಕೂಡ ಜಮೆ ಆಗುತ್ತೆ. ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗಲಿದೆ. ಇವತ್ತು 12 ಗಂಟೆ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಹಳಷ್ಟು ಜನರಿಗೆ 10:30 ಮೇಲ್ಪಟ್ಟಿನಿಂದಲೇ ನಿಮ್ಮ ಖಾತೆಗಳಿಗೆ ಹಣ ಕೂಡ ವರ್ಗಾವಣೆ ಆಗಬಹುದು. ಆದರೆ ಅಫಿಷಿಯಲ್ ಆಗಿ 12 ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಬರಬಹುದು. ನೋಡಿ, ರಾತ್ರಿ 10 ಗಂಟೆವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ. ಯಾಕಂತಂದ್ರೆ ಈ ಬ್ಯಾಂಕ್ ಟೈಮಿಂಗ್ ಎಲ್ಲ ನೀವು ನೋಡಬಹುದು, ಕೇವಲ
ಕೇವಲ 4 ಗಂಟೆ 5 ಗಂಟೆ ಇರುತ್ತೆ. ಆದರೆ ಸ್ನೇಹಿತರೆ ನೀವು ನಂಬಲ್ಲ, ರಾತ್ರಿ 10 ಗಂಟೆನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ. ಹಿಂದೆ ನಿಮಗೆಲ್ಲ ಕೂಡ ನೀವು ನೋಡಬಹುದು ಬೇಕಂತಂದರೆ. ತುಂಬ ಜನ ಮಹಿಳೆಯರು ಸರ್ ನಮಗೆ ನೈಟ್ 9 ಗಂಟೆಗೆ ಬಂತು, ನೈಟ್ 8 ಗಂಟೆಗೆ ಬಂತು, ನೈಟ್ 10ವರೆಗೆ ಬಂತು ಅಂತಲೂ ಕೂಡ ಕಾಮೆಂಟ್ ಮಾಡಿದ್ದಿದೆ. ಹಾಗಾಗಿ ಇದಕ್ಕೆ ಒಂದು ಎಕ್ಸಾಕ್ಟ್ ಟೈಮ್ ಅಂತ ಇರೋದಿಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಕ್ಕೆ. ಸೊ ನೋಡಿ, ಇದು ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾವುದೇ ಒಂದು ಸಮಯದಲ್ಲಾದರೂ ನಿಮಗೆ ಈ ಒಂದು ಹಣ ಜಮೆ ಆಗಬಹುದು. ಓಕೆ, ಈ ಒಂದು ವಿಡಿಯೋ ಯಾರ್ಯಾರು ನೋಡಿದಿರೋ ಕೊನೆಯವರೆಗೂ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ A to Z ಎಲ್ಲ ಮಾಹಿತಿಗಳು ಸಿಗ್ತವೆ. ಓಕೆ, ಈ ಒಂದು ವಿಡಿಯೋನ ಕೊನೆಯವರೆಗೂ ಯಾರ್ಯಾರು ನೋಡಿದಿರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್. ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಕೆಳಗಡೆ ಕಾಮೆಂಟ್ ಮಾಡಿ.